ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದು ದಾಖಲೆನ ಮೂರಕ್ಕಾಗದಿರೋಂಥ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ 500 ಸರಿ ರಿಲೀಸ್ ಮಾಡೋ ಲೆವೆಲ್ಗೆ ಆಕ್ಷನ್ ಮಾಡಿದ್ದು ಓಮಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಮಾಡಿದ್ದು. ಕೆಲವೇ ಸಿನಿಮಾ ಆದರೂ ಇವತ್ತಿಗೂ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್. ಎಡಗೈಲಿ ಕೊಟ್ಟಿದ್ದ ಬಲಗೈಲಿ ಗೊತ್ತಾಗದೆ ದಾನ ಮಾಡೋದ್ರಲ್ಲಿ ಧನವೀರೇಶ್ವರ ಕಾರಣ ಎಂಬ ಹೆಸರು ಪಡೆದಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದ್ರ ಬಗ್ಗೆ ಮಾಸ್ ಆದ್ರ ಬಗ್ಗೆ ಆಕ್ಷನ್ ಅಂತ ಹೇಳಿದ್ರೆ ರಗಡ್ ಲುಕ್ಕಲ್ಲಿ ಕಾಣಿಸುವಂಥ ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಅಣ್ಣ ಮಾಡಿರೋ ದೊಡ್ಡ ಮನೆ ಹೆಸರನ್ನ ಉಳಿಸ್ಬೇಕು, ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡಿದ್ದು ಈ ಯುವರಾಜ್ ಕುಮಾರ್. ಜುಲೈ 18 ಬ್ಲ್ಯಾಕ್ ಬಸ್ಟರ್ ಪಕ್ಕ. ಸರ್ ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಸರ್ ಹಾಡುಗಳು ಅದ್ಭುತವಾಗಿದೆ, ಡ್ಯಾನ್ಸು ಅಲ್ಟಿಮೇಟು, ಫೈಟ್ಸು ಚಿಂದಿ ಚಿತ್ರನ, ಕತೆ ಖರಾಬ್ ಸೆಲೆಕ್ಷನ್ ಮಾಡೋರೆ. ಲವ್ ಬಗ್ಗೆ ಹೇಳ್ಬೇಕಾದ್ರೆ ಲೈಲಾ ಮಜ್ನು ಲೆವೆಲ್ಗೆ ಒಂದು ಲವ್ ಸ್ಟೋರಿ ಇಟ್ಟಿದ್ದಾರೆ. ಏನೋ ಒಂದು ಯಾರೋ ಒಬ್ಬ ಕಷ್ಟದಲ್ಲಿರೋಂಥ ಒಂದು ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಆ ಸ್ನೇಹಿತ ಯಾವ ರೀತಿ ಮೋಸ ಮಾಡಿ ಬೇರೆ ಕಡೆ ಹೋಗ್ತಾನೆ, ಆ ಒಂದು ದುಡ್ಡು ಈಸ್ಕೊಟ್ಟ ಮೇಲೆ ತನ್ನ ಮನೆಯಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಆಗಿರುತ್ತೆ, ಆ ಒಂದು ಪರಿಸ್ಥಿತಿನ ಸುಧಾರಣೆ ಮಾಡಬೇಕಂದ್ರೆ ಈ ಒಂದು ಬೆಂಗಳೂರಿನ ಒಂದು ನಗರಕ್ಕೆ ಬಂದು ಇಲ್ಲಿ ಏನೇನು ಒಂದು ಘಟನೆಗಳಾಗುತ್ತೆ ಆ ಘಟನೆಯಲ್ಲಿ ಯಾವ ರೀತಿ ಒಂದು ಯುವಕ ಬಿದ್ದು ಹೇಳ್ತಾನೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡೋರೆ. ಸೂಪರ್ ಆಗಿದೆ ಸರ್. ವಿಶ್ವದಲ್ಲಿ ಇವತ್ತು 700 ಚಿತ್ರಮಂದಿರಗಳಲ್ಲಿ ಈ ಒಂದು ಚಿತ್ರ ಬಿಡುಗಡೆ ಆಗಿದೆ. ಅಭಿಮಾನಿಗಳಿಗೆ ಹಬ್ಬ. ಇವರು ಒಂದು ಆಕ್ಷನ್ ಮಾಡ್ತಾ ಇದ್ದಾರೆ ಸರ್. ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ. ಪುನೀತ್ ರಾಜ್ಕುಮಾರ್ ಹೆಸರನ್ನ ಇವ್ರು ನಿಲ್ಲಿಸ್ತಾರೆ. ಶಿವರಾಜ್ ಕುಮಾರ್ ಅವರು ಇನ್ನೂ ಒಂದು 100 ಸಿನಿಮಾ ಮಾಡ್ಬೋದು ಸರ್. ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆ ಮೂವಿಗಳನ್ನ ನಡೆಸೋದು ಇವರೇ. ಜೈ ಯುವರಾಜ್ ಕುಮಾರ್. ಯುವ ಶೋ ಚೆನ್ನಾಗಿದೆ, ಫೈಟ್ಸ್ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿನೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಯುವ ಶೋ ಪಕ್ಕ ಸೂಪರ್. ಹೌದು, ಅದೊಂಥರ ಸ್ಟೂಡೆಂಟ್ ಜಾನರು, ಇದೊಂಥರ ಲೋಕಲ್ ಬಾಯ್ ಥರ ಎಲ್ಲ ಇದೆ. ಎಲಿಮೆಂಟ್ಸ್ ಎಲ್ಲ ಫುಲ್ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ ಫಿಲಿಮ್. 100 days ಪಕ್ಕ. ಎವ್ರಿಥಿಂಗ್ಸ್ ಗುಡ್. ಪವರ್ ಸ್ಟಾರ್ ಈಕ್ವಲ್ ಆಗಿದ್ದಾರೆ ಸರ್. ಸಿನಿಮಾ ಓವರಾಲ್ ಆಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಒಂಥರ ನ್ಯೂ ಜಾನರ್ ಇದೆ. ಇದರಲ್ಲಿ ನೀವು ಕಾಮಿಡಿ ನೋಡ್ಬೋದು, ಎಮೋಷನ್ ನೋಡ್ಬೋದು, ಇದರಲ್ಲಿ ಲವ್ ಸೀನ್ಸ್ ನೋಡ್ಬೋದು, ಫೈಟ್ ನೋಡ್ಬೋದು. ಆಮೇಲೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ಡೆಫಿನೆಟ್ಲಿ ನೋಡಲೇಬೋದು. ನೀವು ನೋಡ್ಬೋದು. ಯಾಕಂದರೆ ಸಿನಿಮಾ ಯುವ ಅವ್ರದ್ದು ಮೊದಲೇ ಸಿನಿಮಾಗಿಂತ ಈ ಮೊದಲ ಸಿನಿಮಾ ಆ್ಯಕ್ಚುಲಿ ಅದೂ ತುಂಬ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಜಾನರ್ ವೈಸ್ ಶೇಡ್ 3-4 ಟೈಪಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ರೋಹಿತ್ ಪದಕಿ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಫ್ಯಾನ್ಸಿಗೆ ಬೇಸರ ಆಗಲಿಲ್ಲ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಬೋದು. ಸಿನಿಮಾ ಸಖತ್ತಾಗಿದೆ. ಆಮೇಲೆ ಅರ್ಚನಾ ಕೋಟೆಗೆ ಅವ್ರದ್ದು ಸಖತ್ತಾಗಿದೆ. ಆಮೇಲೆ ಸಂಪತ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಂಜನಾ ಆನಂದ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಆ ಮಗು ಮತ್ತು ಪಮ್ಮೆನೋ ಹುಡುಗಿ ಕ್ಯಾರೆಕ್ಟ್ರು ಅವ್ರಿಗಂತೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಕೆಲವೊಂದು ಸೀನ್ಸಲ್ಲಿ ಆ ಹುಡುಗಿ ಮಾತಾಡಬೇಕಾದ್ರೆ ತುಂಬ ಎಮೋಷನಲ್ ಆಗ್ತೀವಿ, ತುಂಬ ಕಣ್ಣೀರು ಬರುತ್ತೆ. ಸಿನಿಮಾ ಓವರ್ಲಾಗಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಬಂದು ನೋಡಿ, ಹಾರೈಸಿ ಅರಸಿ ನಮ್ಮ ಕನ್ನಡದ ಯುವ ರಾಜ್ಕುಮಾರ್ ಅವರಿಗೆ ನೀವು ಬೆಳೆಸಿ, ದೊಡ್ಡ ಮನೆ ಅವರಿಗೆ ಆಶೀರ್ವಾದಿಸಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ತುಂಬ ಸರ್, ದೀಪಾವಳಿ ಹಬ್ಬ ಇನ್ನೊಂದು 3 ತಿಂಗಳಿದೆ. ಆದರೆ ಇವತ್ತೇ ನಾವು ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದೀವಿ ಸರ್. ಯಾಕಂದರೆ ಆ ರೇಂಜ್ಗಿದೆ ಸರ್ ಮೂವಿ. ಇವರ ಆ್ಯಕ್ಟಿಂಗ್ ಮಾತ್ರ ಚಿಂದಿಯಾಗಿದೆ ಸರ್. ಮರಿ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು ಸರ್. ಯಾಕಂದರೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತಲೇ ಇದು ಮಾಡಿದ್ದಾರೆ ಸರ್. ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೋ ಜಾಕಿ ಫಿಲಮಲ್ಲಿ ಸೇಮ್ ಅದೇ ಥರನೇ ಇವರು ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಮಾತ್ರ ಅದ್ಭುತವಾಗಿದೆ ಸರ್. ಹೇಳ್ಬೇಕಂದ್ರೆ ಸಿನಿಮಾ ಮಾತ್ರ ಫ್ಯಾಮಿಲಿ ಸಮೇತ ಬಂದು ನೋಡಬೇಕು. ದಯವಿಟ್ಟು ಕನ್ನಡ ಫಿಲಮ್ನ ಚಿತ್ರಮಂದಿರದಲ್ಲಿ ಎಲ್ಲರೂ ಪ್ರೇಕ್ಷಕರು ನೋಡಬೇಕಾಗಿ ವಿನಂತಿ ಸರ್. ಇದರಲ್ಲಿ ಏನಂದರೆ ಬ್ಯಾಂಗಲ್ ಬಂಗಾರಿ ಸಾಂಗ್ಸ್ ಒಂದು ಚೆನ್ನಾಗಿದೆ. ಆಮೇಲೆ ಎಕ್ಕ ಒಂದು ಸಾಂಗ್ಸ್ ಚೆನ್ನಾಗಿದೆ. ಫೈಟಿಂಗ್ಸ್ ಮಾತ್ರ ಅದ್ಭುತವಾಗಿದೆ ಸರ್. ಶ್ರುತಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಹೌದು ಸರ್, ಬದಲಾವಣೆ ಆಗಿದೆ. ಫಸ್ಟ್ ಮೂವಿಗಿಂತ ಈ ಮೂವಿ ತುಂಬ ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ ಸರ್. ದಯವಿಟ್ಟು ಕುಟುಂಬ ಸಮೇತ ದಯವಿಟ್ಟು ಫಿಲಮ್ನ ನೋಡಬೇಕು. ಕುಟುಂಬ ಸಮೇತವಾಗಿ ಬಂದು ಫಿಲಮ್ ನೋಡಬೇಕು. ಯಾಕಂದರೆ ಒಂದು ಮಗುನ ಯಾವ ರೀತಿ ಪ್ರೀತಿ ಮಾಡ್ತಾರೆ ತಂದೆ ತಾಯಿ ಅನ್ನೋದಕ್ಕೆ ಒಂದು ಸ್ನೇಹಿತನಾಗಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಕುಟುಂಬ ಸಮೇತ ಬಂದು ಫಿಲ್ಮ್ ನೋಡಬೇಕಂತ ಕೇಳ್ಕೊತಾ ಇದ್ದೀವಿ ಸರ್. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸರ್. ಸಾಂಗ್ಸ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಪ್ರತಿಯೊಂದು ಸ್ಕೀನ್ಗೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಅಂದರೆ ಪ್ರೇಕ್ಷಕರನ್ನ ಸೀಟ್ ಎಡ್ಜಸ್ಸಲ್ಲಿ ಕುಣಿಸಿ ನೋಡ್ಸೋ ಥರ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಜನ ಇಷ್ಟು ಎಕ್ಸೈಟ್ ಆಗಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನ್ಗೂ ವಿಸಿಲ್ ಹೊಡಿಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಸಂಭಾಷಣೆ ಕೂಡ ಎಲ್ಲೋ ಒಂದು ಕಡೆ ತುಂಬ ಯೋಚನೆ ಮಾಡಿ ಬರೆದಿರೋ ಥರ ಇದೆ. ಒಂದೊಂದು ಸೀನ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಮೂವಿ.
ಫಸ್ಟ್ ಹಾಫ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಸೆಕೆಂಡ್ ಕೂಡ ಇನ್ನು ಬಂಪರ್ ಹಿಟ್ ಆಗುತ್ತೆ ಅಂತ. ಸೊ ಪ್ರತಿಯೊಂದು ಅದು ಹೇಳಿದ್ರೆ ಡೈಲಾಗ್ ಹೇಳಿದೆ ಸರ್, ತುಂಬ ಯೋಚನೆ ಮಾಡಿ ಪ್ರತಿಯೊಂದು ಸೀನ್ಗೂ ಬರೆದಿದ್ದಾರೆ. ತುಂಬ ಇಷ್ಟ ಆಯಿತು ನನಗದು. ಇನ್ನೂ ಅದು ಎಷ್ಟಂದರೆ ಪ್ರತಿಯೊಂದು ಡೈಲಾಗು ಚೆನ್ನಾಗಿದೆ. ಸೊ ಅಷ್ಟು ನೆನಪಲ್ಲಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಹಾಫಲ್ಲಿ ಹೇಳ್ತೀನಿ ಸರ್, ಅದರ ಒಂದು ಒಳ್ಳೆ ಡೈಲಾಗ್. ಥ್ಯಾಂಕ್ ಯು ಸರ್.